ಗೈಸ್ ಇವತ್ತು ಬಂದ್ಬಿಟ್ಟು ಲೈವ್ ಅಲ್ಲಿ ಚಿರತೆ ನಿಮಗೆ ತೋರಿಸ್ತೀವಿ ಅಂತ ಚಾಲೆಂಜ್ ಮಾಡ್ತೀವಿ ಬೇಕಾರೆ ಓಕೆನಾ. ನಮ್ಮ ಜೊತೆಗೆ ಇರೋರು ನವನ್ ಗೌಡ ಮತ್ತು ಗೈಸ್ ಹರಿಕೃಷ್ಣ ಅವರು, ಚಿನ್ಮಯ್, ನಾನು ಈ 3 ಜನ ಲೈವಲ್ಲಿ ಚಿರತೆ ತೋರಿಸ್ತೀವಿ. ಹೇಳಿ ಸರ್. ನೀನು ಅವಾಗ ಬಂದ್ಬಿಟ್ಟು ಇಲ್ಲೇ ಬಂದು ವಿಡಿಯೋ ಮಾಡ್ಬೇಕಾರೆ ಚಿರತೆ ಮರದ ಮೇಲೆ ಹಾರ್ಬಿಟ್ಟು 10:23ಕ್ಕೆ ನಮ್ಮ ಊರಿಗೆ ಆ ಚಿರತೆ ಬಂದಿದೆ. ಈಗ ಇಲ್ಲೇ ಉಂಟೋ ಇಲ್ವೋ ಗೊತ್ತಿಲ್ಲ ನಮಗೆ. 10:23 ಈಗ ಗೈಸ್ 10:23ಕ್ಕೆ ಅಲ್ಲಿ ಬರುತ್ತೆ ನೋಡಿ ನಮ್ಮನವರೇ. ಈಗ ನಾವು ಬಂದ್ಬಿಟ್ಟು ಚಿರತೆ ತೋರ್ಸಕ್ಕೆ ಹೋಗ್ತಿದ್ದೀವಿ. ಹೌದು ಚಿರತೆ 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 ಅಂತ ಗೈಸ್ ಅಲ್ಲಿ ಕಾಣ್ತಿದ್ಯಾ? ವೈಟ್ ಕಲರ್ ಬ್ಲ್ಯಾಕ್ ಪ್ಯಾಂಥರ್ ಅಂತ ಚಿರತೆ ಜಾತಿನೇ. ಗೈಸ್ ಬನ್ನಿ ಅದು ಹತ್ರ ಹೋಗೋಣ. ಅದು ಆ ಕಡೆ ನೋಡ್ತಾ ಇದೆ. ಅದೇನಾದ್ರು ನಮಗೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಕತೆ ಮುಗೀತು ಅಂತ. ಇದು ಗೈಸ್ ಕಾಣಿಸ್ತಿದೆ ಅನಿಸುತ್ತೆ. ಅದ್ರ ಮುಂದೆ ಬಂದ್ಬಿಟ್ಟು ಹೊಲದ ಗೇಟ್ ಇದೆ. ಒಂದು ಬ್ಲ್ಯಾಕ್ ಪ್ಯಾಂಥರ್ ಮತ್ತೆ ಒಂದು ಚಿರತೆ. ಗೈಸ್ 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 ಗೇಟ್ ದಾಟಿದೆ ಗೈಸ್ ಬರ್ತಾ ಇದೆ. ಗೈಸ್ 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 ಕಬಡ್ಡಿ ಯಾರಾದ್ರು ಆಂಬ್ಯುಲೆನ್ಸ್ ಆರ್ಡರ್ ಮಾಡಿ ಗೈಸ್ ಬಂದು ಬೇಡ ಅಂತ ಈ ಕಡೆ ಅಯ್ಯೋ ಇದೆಂಥ ದಟ್ಟವಾದ ಕಾಡು ಗೈಸ್. ಇದು ಒಂದು ದಟ್ಟವಾದ ಕಾಡು. ಇದು ಶಾಂತವೇರಿಯಲ್ಲಿ. ಗೈಸ್ ಬನ್ನಿ ಇವಾಗ ಆ ಚಿರತೆಯನ್ನು ನೋಡಲು ಹೋಗುತ್ತಿದ್ದೇವೆ. ಗೈಸ್ ಬನ್ನಿ. ಗೈಸ್ ಬನ್ನಿ. ಇದು ಒಂದು ದಟ್ಟವಾದ ಕಾಡು. ಅದು ಗೈಸ್ ನಿಮ್ಮ ಚಿರತೆ. ನಾನು ಭಾಳ ಹೆದರಿದ್ದೀನಿ ಗೈಸ್. ನಾವು ಟಾರ್ಚ್ ಕೊಡು ಎಮರ್ಜೆನ್ಸಿ. ಗೈಸ್ ಇಲ್ಲೆಲ್ಲೂ ಇಲ್ಲ. ಗೈಸ್ ಆ ಕಡೆ ಹೋಗಿರ್ಬೇಕು. ಆವಾಗ ಅಷ್ಟೇ ಇಲ್ಲೇ ಇತ್ತು. ನಿಮಗೆ ಲೈವ್ ಆಗಿ ತೋರಿಸಿದ್ದೀವಿ ಚಿರತೆನ. ನಾವನವ್ರು ಬಂದ್ಬಿಟ್ಟು ಹೆದರಿದ್ದಾರೆ. ನಾವನವ್ರೆ ನಿಮಗೆ ಹೇಗೆ ಹೆದರಿಕೆ ಆಯಿತು? ಇದೇ ಫಸ್ಟ್ ನೀವು ಚಿರತೆ ನೋಡಿದ ಅನುಭವ ಹೇಗಿತ್ತು? ನಾನು ಝೂಗೆಲ್ಲ ಹೋದಾಗ ನೋಡಿದ್ದೀನಿ. ಲೈವ್ ಆಗಿ ನಿಮಗೆ ಎಷ್ಟು ಹೆದರಿಕೆ ಆಗಿದೆ? ಇವಾಗ ನೀವು ಕಣ್ಣಾರೆ ಒಂದು 110 ಮೀಟರ್ಸ್ ಪಕ್ಕನೇ ನೋಡಿದಿರಲ್ಲ, ಎಷ್ಟು ಹೆದರಿಕೆ ಆಗಿರ್ಬೋದು. ಆದರೆ ನಾನು ಝೂ ಅಲ್ಲೆಲ್ಲ ತುಂಬ ದೂರ ಇರ್ತಾ ನೋಡಿದ್ದೆ. ಆದರೆ ಇವತ್ತು ಹತ್ತಿರ ಇರ್ತಾನೆ ನೋಡಿದ್ದೀನಿ. ನಿಮಗೆ ಆಶ್ಚರ್ಯ, ತುಂಬ ಭಯ ಆಗ್ತಿದೆ. ಅದಕ್ಕೆ ನೀವಿಗೆ ಬರ್ತೀರಾ ಹಿಡಿಯೋಕ್ಕೆ? ಸರಿ ಬರ್ತೀನಿ ಸರ್. ನೀವೇನು ಹೇಳ್ತೀರಾ? ತುಂಬ ಒಂಥರ ನಾನು ನೋಡಿದ್ದೀನಿ ಇದಕ್ಕಿಂತ ಮುಂಚೆ ಇದೇ ಥರ ನಾನು ಮತ್ತು ಹರಿಕೃಷ್ಣ ಅವರು ನೋಡಿದ್ದೀವಿ. ಆದರೂ ಕೂಡ ಸ್ವಲ್ಪ ಹೆದರಿಕೆ ಆಯಿತು. ಝೂ ಅಲ್ಲೂ ನಾನು ನೋಡಿದ್ದೀನಿ, ಈ ಥರ ಲೈವ್ ಕೂಡ ನೋಡಿದ್ದೀನಿ. ಆದರೂ ಹೆದರಿಕೆ ಆಗಿದೆ ಅಂದರೆ ಯಾವ ರೀತಿ ಇರ್ಬೋದು ಆದರೂ ಅದು ತುಂಬ ಹೆದರಿಕೆ. ಬಟ್ ಅದು ಅದರಷ್ಟು ಡೇಂಜರಸ್ ಪ್ರಾಣಿ. ಅಟ್ಯಾಕ್ ಮಾಡ್ತಿತ್ತು. ಅದು ಸ್ವಲ್ಪ ನರ್ವಸ್ ಆಗಿ ಹೆದರ್ತು ನಮ್ಮನ್ನು ನೋಡುವ. ಬನ್ನಿ ಯಾವ ದಟ್ಟವಾದ ನಮ್ಮ ಹತ್ರ ಆಯುಧದ ಥರ ಇದಿತ್ತಲ್ಲ, ಇದರಿಂದ ಅದು ಕಾಣಿಸ್ಕೊಂಡಿದೆ. ಹೆದರ್ಕೊಂಡು ಅದು ಏನೋ. ಆಮೇಲೆ ಇಲ್ಲೊಂದು ಫೋನ್ ಉಂಟು, ಇದೊಂದು ಉಂಟು. ಆಮೇಲೆ ಮತ್ತೆ ನಮ್ಮದು ಫ್ಲ್ಯಾಶ್ ಲೈಟ್ ಇದೆ. ಅದು ಹಾಗಾಗಿ ಹೆದರ್ಕೊಂಡು ಹೋಗಿದೆ. ಇಲ್ಲಾಂದರೆ ನಮಗೆ ಅಟ್ಯಾಕ್ ಮಾಡಿ ಇದ್ದಿದ್ದು ಕಾಣ್ತಿದೆ ಅನ್ಸುತ್ತೆ. ಇಲ್ಲೇ ಇಟ್ಟಿತ್ತು. ಇವಾಗೆಲ್ಲೋ ಎಸ್ಕೇಪ್ ಆಗಿದೆ. ಹೊಂಡದೊಳಗೆ ಇವಾಗ ಜಾರಿ ಬಿದ್ದಿದೆ. ಈಗ ಅದಕ್ಕೇನು ಅಭ್ಯಾಸ ಇರುತ್ತೆ, ಹತ್ತಿ ಬರುತ್ತೆ. ಈಗ ಹತ್ತಿ ಬಂದು ಇಲ್ಲಿಗೆ ಬಂದಿದೆ. ಚಿರತೆ ಥರ ಹೈ ಜಂಪ್ ಯಾವುದು ಪ್ರಾಣಿನೂ ಅದು ಮರದಿಂದ ಮರ ಕತ್ತುತ್ತೆ. ತುಂಬ ಬಿಡು. ನಾವು ಅವಾಗ ನೋಡ್ಬೇಕಾದ್ರೆ ಯಾವ ಮರದಿಂದ ಯಾವ ಮರಕ್ಕೆ ಹಾರಿದ್ದೀವಿ ಈಗ ನೋಡಿ. ಯಾವ ಮರ
ಅಲ್ಲಿ ಎಲ್ಲ ಹರಿನ ಈ ಹರೆಗೆ ಹಾರಿತು. ಈ ಹರೆಗೆ ಹಾರಿಸ್ಕೊಂಡೆ ಚಿರತೆ ಅಂತ ನಾನು ಹೇಳಿದೆ. ನಾನು ಇಲ್ಲೇ ಇದ್ದೆ, ತೋರಿಸಿ ಇಲ್ಲಿ ಈ ಕಡೆ ತೋರಿಸಿ. ನಾನು ಇದ್ದೇ ಜಾಗದಲ್ಲಿ ಇದ್ದಿದ್ದು ನಾನು. ನೀವು ನೋಡ್ತಿದ್ದೆ ಈಗಲೂ ಕೂಡ ಹೇಳುತ್ತೆ, ಕಾಲು ಜುಮ್ ಜುಮ್ ಅಂತಿದೆ. ನವನವರು ಮತ್ತು ಹರಿಯವರು ಅಲ್ಲಿ ಹೋಗಿದ್ರು, ಆ ಕಡೆ ತೋರಿಸಿ, ಅಲ್ಲಿ ಟಾರ್ಚ್ ಬಿಡ್ತಿದ್ದೀರ ಅಲ್ಲಿ ಹೋಗಿದ್ರು. ಅವಾಗ ನಾನು ಇಲ್ಲಿ ನಿಂತ್ಕೊಳ್ಳಿ, ನಾನು ನೋಡ್ಕೊಂಡು ಹೋಗಿದ್ದೀನಿ. ಅದು ಹೆದರಿಕೆ ಆಗಿತ್ತು. ಈಗ ಹೊಂಡದೊಳಗೆ ಬಿತ್ತು. ಅವಾಗ ಅಂದರೆ ಹಿಂಗೆ ಬಂತು, ನಾವು ಆ ಕಡೆ ಓಡಿದ್ವಲ್ಲ. ನಾನು ಮತ್ತು ಹರಿಯವರು ನೋಡಿದ ಪ್ರಕಾರ ನಾವು ಹೊಂಡ ಹಾವಿದೆ. ಈಗ ಹೊಂಡದಿಂದ ಆಚೆ ಬಂದಿದೆಯಾ ಬಂದಿಲ್ವ ಅಂತ ನಮಗೆ ಗೊತ್ತಿಲ್ಲ. ಹೊಂಡದಕ್ಕೆ ಹೋಗಿ ನೋಡೋಕ್ಕೆ ನಮಗೆ ಧೈರ್ಯ ಇಲ್ಲ. ಗಾಯ್ಸ್, ನಮಗೆ ತುಂಬ ಹೆದರಿಕೆ ಆಗ್ತಿದೆ, ಹಾಗಾಗಿ ನಮಗೆ ಕೂಡ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಇವಾಗ ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್. ಗೈಸ್ ಬನ್ನಿ ಆ ಕಡೆ ಎಲ್ಲ ಹುಡ್ಕೋಣ. ನೋಡಿ ಪೂರ್ತಿ ಕಾಡು. ಕಾಡಂದರೆ ಕಾಡು, ಅಷ್ಟು ಕಾಡಿದೆ ಇಲ್ಲಿ. ನವನವರೇ ಒಂಚೂರು ಟಾರ್ಚ್ ಕೊಡಿ. ಕಾಣಿಸ್ತಿದೆ ಜನರೇ, ಇದೇ ನಮ್ಮ ಟಾರ್ಚು. ಅದು ಏನು ಫೋನಿಂದು, ಇದು ರಿಯಲ್ ಟಾರ್ಚು. ಒಂದೇ ಇರೋದು, ಅದ್ರಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನವನವರೇ ತಗೊಳ್ಳಿ. ಅದು ಇದ್ರ ಚಾರ್ಜ್ ಬೇರೆ ಖಾಲಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ಖತಮ್ ಅನಿಸುತ್ತೆ. ಹಾಗಾಗಿ ಇನ್ನು ಓಡಬೇಕು. ನಾವು ಬೇಗ ಮನೆಗೆ ಓಡ್ತೇವೆ. ಮನೆ ಅಂತೂ ತುಂಬ ದೂರ ಇದೆ. ಏನೋ ಒಂದು ಕಷ್ಟಪಟ್ಟು 1.5 ಕಿಲೋಮೀಟ್ರ್ ನಡೆದು ನಾವೆಲ್ಲ ಸ್ಕೂಟರಿಂದ ಬಂದಿದ್ದೀವಿ. ಬಟ್ ಸ್ಕೂಟರ್ ಬೇರೆ ಅಲ್ಲಿದೆ, ಅದೇ ಜಾಗದಲ್ಲೇ ನಮ್ಮ ಚಿರತೆ ಕಿಲೋಮೀಟ್ರು ದೂರ ಹೋಗಿ ಅಲ್ಲಿ ಚಿರತೆ ಇರೋ ಜಾಗದಲ್ಲೇ ನಾವು ಸ್ಕೂಟಿ ನಿಲ್ಲಿಸ್ಬಿಟ್ಟು ಬೆಳಗ್ಗೆ 6 ಗಂಟೆ ಮೊದಲೇ ನಾನು ಅಯ್ಯೋ ನಾವು ಇಲ್ಲಿರೋದು ಸೇಫ್ ಇಲ್ಲ, ಬನ್ನಿ ನಾವು ಆ ಕಡೆ ಹೋಗೋಣ. ಚಿರತೆ ಇರೋ ಜಾಗದಲ್ಲಿ ಗೌರ್ಮೆಂಟ್ ಅಂದ್ರೆ ಹಂಗೆ ಪೊಲೀಸ್ ಬೈತಾರೆ ಅವರು. ಗಾಯ್ಸ್ ಗಾಯ್ಸ್ ಅಲ್ಲೊಂದು ಚಿರತೆ ಇದೆ. ಚಿರತೆ ಅಲ್ಲಿಲ್ಲ. ಗಾಯ್ಸ್ ಇದಂತೂ ವೈಟ್ ಕಲರ್ ಏನೋ ಬಟ್ಟೆ ಯಾರೋ ಹಾಕಿದ್ದಾರೆ. ಕಾಡಿಗೆಲ್ಲ ಈ ಥರ ಹಾಕಬಾರ್ದು. ಅದಕ್ಕೆ ಬನ್ನಿ ಝೂಮ್ ಮಾಡಿ ನೋಡೋಣ. ಗೈಸ್ ಒಂದು ನಿಮಿಷ ಕೊಡಿ. ಹಾಕಬಾರ್ದು ಗೈಸ್ ನೋಡಿ, ಇದೆಲ್ಲ ಹಾಕಬಾರ್ದು ಬಟ್ಟೆಗಳು. ಗೈಸ್ ಅಲ್ಲೊಂದು ನೋಡಿ ಗೈಸ್, ಆ ಮರ ಇದೆಯಲ್ಲ ಅದರಿಂದ ಹತ್ತಿ ಆ ಕಡೆ ಹೋಗಿದೆ. ಇವಾಗ ಮತ್ತೆ ಇಲ್ಲೇ ಬರುತ್ತೆ. ಗೈಸ್ ನೋಡಿ ನಮ್ಮನವರೇ, ಇವಾಗ ನೀವೇನು ಇಲ್ಲಿ ಹಾರ್ತು ಅಯ್ಯೋ ಬನ್ನಿ, ನಾವು ಈಗ ಸೇಫ್ ಇಲ್ಲ. ಅದಕ್ಕೇನು ಕಾಣಿಸಲ್ಲ. ನಮ್ಮನವರೇ, ಇವಾಗ ನೀವೇನಂತೀರಾ? ಅಲ್ಲಿದೆ ಅಲ್ಲ, ಅಲ್ಲಿರೋದಕ್ಕೆ ನಾನು ತುಂಬ ಭಯ ಆಗಿದೆ ನನಗೆ. ಹಾಗಾಗಿ ಇಲ್ಲಿ ಬರೋದು ಬೇಡ ಅನಿಸ್ಬಿಟ್ಟಿತ್ತು. ಆದರೂ ಬಂದಿದ್ದೀನಿ ನಿಮ್ಮ ಒತ್ತಾಯಕ್ಕೆ. ಹಾಂ, ಅಂದರೆ ನಾವು ಒತ್ತಾಯ ಅಂತ ಮಾಡಿಲ್ಲ, ದೂರ ಬಂದಿದ್ದಾರೆ. ಬಂದ್ಬಿಟ್ಟು ನೋಡಿ ಎಂಥ ದಟ್ಟವಾದ ಕಾಡ ಅಂದರೆ ಒಂದು ಚೂರು ಗ್ರಾಸ್ ಇದೆ. ಪೂರ ಮಳೆ ಬಂದು ಎಲ್ಲ ಕಿತ್ಕೊಂಡು ಹೋಗಿದೆ. ಅದಕ್ಕೆ ಎಲ್ಲ ಕೆಸರು ಹೋಗಿದೆ. ನಮಗೆ ಓಡಾಡೋಕ್ಕೂ ಕಷ್ಟ ಆಗ್ತಿದೆ. ಅಯ್ಯೋ ಕೆಸರು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಬೀಳ್ತಾ ಇದ್ದೆ ಇವಾಗ. ಈಗಷ್ಟೇ ಜಸ್ಟ್ ನವನವರೇ ಹುಷಾರು ಬೀಳ್ತಿದ್ದಲ್ಲ. ನವನವರೇ ಹುಷಾರು, ಇದೇ ಜಾಗದಲ್ಲಿ ಅವಾಗ ನಮಗೆ ಕಾಣಿಸಿದ್ದು. ಅಯ್ಯೋ ಇಲ್ಲಿ ಎಡ್ತಿದೆ. ಅಯ್ಯೋ ನಾನು ಹಂಗೆ ಅಂತು. ಏನಾಗಿಲ್ಲ. ನಮಗೂ ಸ್ವಲ್ಪ ಖುಷಿ ಈ ಥರ ವ್ಲಾಗ್ ಮಾಡಿದ್ರೆ. ಅದು ಇಂಥರ ಡೇಂಜರಸ್ ವ್ಲಾಗು. ಆದರೆ ಫಸ್ಟ್ ಟೈಮ್ ನೋಡ್ತಿರೋದು. ಅಪಾಯ ಅಂತ ನಾವೆಲ್ಲ ಝೂ ಅಲ್ಲಿ ನೋಡಿದ್ದೀವಿ, ಇಲ್ಲಿ ನೋಡಿದ್ರೆ ಮನೆ ಕಾಡು ಹತ್ರನೇ ಬಂದಿದೆ. ಅದರಲ್ಲಿ ಮಳೆಗಾಲದಲ್ಲಿ ಯಾಕೆ ಊರ ಕಡೆ ಬರೋದು ಅಂದರೆ ಅವಕ್ಕೆ ಕಾಡಲ್ಲಿ ಮಳೆ ಬಂದು ಅದಕ್ಕೆ ಪ್ರಾಣಿಗಳೆಲ್ಲ ಬಿಲ ಸೇರ್ಕೊಂಡ್ಬಿಟ್ಟಿರ್ತವೆ ಗೂಡು. ಆವಾಗ ಚಿರತೆಗಳು ಊರ ಕಡೆ ಬೇಟೆ ಆಡೋಕ್ಕೆ ಬರ್ತವೆ. ಅವಕ್ಕೆ ಆಹಾರ ಇರಲ್ಲ. ಹಾಗಾಗಿ ನವನವರೇ ನೀವೇನು ಹೇಳ್ತೀರಾ? ಅದು ಯಾಕೆ ಬಂದಿರ್ಬೋದು ಅಂತ ನೀವು ಹೇಳ್ಬೋದು? ಊಟಕ್ಕೋಸ್ಕರ ಬಂದಿರ್ತಾರೆ. ಅದು ಮಾಡೋದು ತಪ್ಪು. ಅದು ಕಾಡಲ್ಲಿರುವ ಪ್ರಾಣಿಗಳನ್ನು ತಿನ್ನಬೇಕು. ಈ ಥರ ಮನೆಯಲ್ಲಿ ಸಾಕಿದ ಪ್ರಾಣಿಯನ್ನು ತಿನ್ನಲು ಅಧಿಕಾರ. ಆ್ಯಕ್ಚುಲಿ
ನಾನು ಇವರು ಬಂದಿರಲಿಲ್ಲ ಅವಾಗ ಬರ್ತೀನಿ ಅಂತ ಅವಾಗ ಫೋನ್ ಮಾಡಿದಾಗ ನಾನೊಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಅಲ್ಲೇ ನಾಯಿ ಹಿಡಿದಿದೆ ಒಬ್ಬ. ಅದು ನಿಮಗೆ ತೋರಿಸ್ತೀನಿ. ಈ ನನ್ನ ಫೋನ್ ಕ್ಯಾಮ್ರಾದಲ್ಲಿ ಬ್ಲರ್ ಮಾಡೋಕ್ಕಂತೂ ನನಗೂ ಬರೋಲ್ಲ, ಕ್ಯಾಮ್ರಾಮನಿಗೂ ಬರೋಲ್ಲ, ನಾವೊಂದಿಗೂ ಬರೋಲ್ಲ. ಹಾಗಾಗಿ ಅಲ್ಲಿ ಇವ್ರಿಗೆ ಒಂದು ತೋರಿಸ್ತೀನಿ, ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಕೇಸ್ ಆಗೋದು ಅಂತ ಗೊತ್ತಾಗ್ಬಿಟ್ಟು ಅಯ್ಯೋ ನಾವೇ ನೋಡಲ್ಲ ಹೌದಾ ಗೈಸ್ ಬನ್ನಿ. ನಾನು ಏನಾರು ಹೇಳ್ತೀನಿ. ಅಯ್ಯೋ 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 ಕಾಲು ಜಾರ್ತಾ ಇದೆ ನೋಡಿ. ಗೈಸ್ ಬನ್ನಿ ಬೇಗ ಹೋಗೋಣ. ನರ್ವಸ್ ಆಗಿದ್ದೀವಿ ಈಗ. ಗೈಸ್ ಒಂದು ನಿಮಿಷ, ನಾವು ಫೋನನ್ನು ಇಲ್ಲೇ ಇಡಲಾಗುತ್ತಿದೆ, ನಾವು ಸ್ವಲ್ಪ ಆ ಕಡೆ ನೋಡಿ ಬರ್ತೀವಿ. ಗೈಸ್ ಬನ್ನಿ. ಗೈಸ್ ನಾವು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಗೋಣ ಅಂತ. ಗೈಸ್ ಇವಾಗ ಸ್ಕೂಟಿ ಹತ್ರ ಹೆಂಗೆ ಹೋಗೋದಂತ ನನಗೆ ಗೊತ್ತಾಗ್ತಿಲ್ಲ. ಗೈಸ್ ಬನ್ನಿ ನಿಮಗೆ ತೋರಿಸ್ಕೊಂಡು ಗೈಸ್ ಇದಂತೂ ವೆರಿ ಡೇಂಜರಸ್ ಫಾರೆಸ್ಟ್ ಇನ್ ದ ವರ್ಲ್ಡ್. ಓಡೋಣ. ಇದು ಟಾರ್ಚ್ ಅಂತೂ ಏನೂ ಕಾಣ್ತಿದೆಯಾ? ಅಯ್ಯೋ ಟಾರ್ಚ್ ಬೇರೆ ಇವಾಗಲೇ ಬ್ಯಾಟ್ರಿಲಿ ಹೋಗ್ಬೇಕಾ? ನೋಡಿ ಗೈಸ್ ಇಷ್ಟೇ ಬರ್ತಾ ಇದೆ. ಅಯ್ಯ ನಾವ್ರೆ ನಿಮ್ಮದು ನಾವೇ ನೀವು ನೋಡು ಆಫ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಹೋಯ್ತು ಆಫ್ ಆಯ್ತು. ಅಯ್ಯೋ ಗೈಸ್ ತಾಳಿ ನಾನು ಸರಿ ಮಾಡ್ತೀನಿ, ನನಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ. ಗೈಸ್ ನಿಮ್ಮ ಟಾರ್ಚ್ ಏನಾದರೂ ಈ ಥರ ಆದರೆ ಹಿಂಗೆ ಇಟ್ಕೊಳ್ಳಿ, ಹಿಂಗಿದೆಯಲ್ಲ ನಿಮ್ಮ ಲೆಗ್ಸಿಗೆ ಹಿಂಗೆ ಅನ್ನಿ, ಆಮೇಲೆ ಹಿಂಗೆ ಅನ್ನಿ ನೋಡಿ ಟಾರ್ಚ್ ಬರ್ತಾಯಿದೆ. ನೋಡಿದ್ರೆ ಗೈಸ್ ಇದು ನಮ್ಮ ಟೆಕ್ನಿಕ್. ಇದೆಲ್ಲ ನಮ್ಮ ಯೂಟ್ಯೂಬ್ ರಾಜನೇ ಕಲಿಸಿದ್ದು, ಮತ್ತು ಗೂಗಲ್ ಆಂಟಿ. ಗಾಯ್ಸ್ ಬಂತು ಬಂತು ಬಂತು. ಸೇಫ್ 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 ಸೇಫ್. ಅಯ್ಯೋ ಅಲ್ಲೊಂದು ಟ್ಯಾಕ್ಸಿ ಇತ್ತು. ಟ್ಯಾಕ್ಸಿನ ಆ ರೋಡಲ್ಲಿ? ಟ್ಯಾಕ್ಸಿ ಅಂತೀನಿ, ಕೆಲವ್ರು ನಮ್ಮ ಥರನೇ ವ್ಲಾಗ್ ಮಾಡೋರು ಇರ್ತಾರೆ. ಬನ್ನಿ ಅವ್ರ ಜೊತೆ ಸ್ವಲ್ಪ ಹೆಲ್ಪ್ ಮಾಡೋಣ, ಹೆಲ್ಪ್ ಕೇಳೋಣ. ಅಯ್ಯೋ ಅದು ಕಾರಲ್ಲ ಜನರೇ, ಅದೊಂದು ಇದು ಹಂಗೆ ಅಂದ್ಕೊಂಡಿದ್ದ ನೀವು. ಯಾವಲ್ಲಿ ಅದೇ ನೋಡ್ತೀನಿ, ಟ್ಯಾಕ್ಸಿ ಎಲ್ಲ ಕಾಡಿಗೆ ಬರುತ್ತಾ, ಅದರಲ್ಲೂ ಇಂಥ ಗಾಯ್ಸ್ ಇದ್ರ ಫ್ಯಾಮಿಲಿನೇ ಬಂದುಬಿಟ್ಟಿದೆ ಗಾಯ್ಸ್. ಅದೇ ಇದಕ್ಕೆ ಒಂದಾರೆ ಬಂದಿದ್ರೆ ಅದೇ ಏನು ಮಾಡೋಣ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೇಳಿ ಏನು ಗೊತ್ತಾಗ್ತದೆ? ನಾನು ಅಂದ್ಕೊಂಡಿದ್ದೆ ಅವು ಬರೀ ಕೋಳಿಗಳನ್ನ, ಆಮೇಲೆ ಇದು ಕಾಡಲ್ಲಿರೋ ಪ್ರಾಣಿಗಳನ್ನ ಜಾಸ್ತಿ ತಿನ್ನಬಾರ್ದು, ಯಾಕಂದರೆ ಅವಕ್ಕೂ ಒಂದು ಜೀವ ಇರುತ್ತೆ. ಆಮೇಲೆ ಅದ್ರ ಒಂದು ಕೇಳಲ್ಲ ಕೇಳ್ತಾರೆ ಒಂದು ಕ್ವಶನ್ ಕೇಳ್ತೀವಿ. ಅವು ಕಾಡಲ್ಲಿರೋದು ತಿಂದಿಲ್ಲ ಅಂದರೆ ಅವಕ್ಕೆ ಆಹಾರ ಏನು? ಆಹಾರ ನಮ್ಮ ಹತ್ರ ಬಂದರೆ ನಾವು ಕೋಳಿಯನ್ನೆಲ್ಲ ಹಾಕ್ತೀರಾ? ಇದೇ ಮಾತು. ಕೊಡ್ತೀರಾ? ಎಷ್ಟು ಕೋಳಿ ಕೊಡ್ತೀರಿ ದಿನಕ್ಕೆ? ಅದು ಏನಿಲ್ಲ, ನಿಮಗೆ ತಿನ್ಬಿಡುತ್ತೆ ಆಹಾರ. ಅದು ಅದೆಲ್ಲ ಸಾಲಲ್ಲ, ನಿಮಗೆ ತಿನ್ಬೇಕು. ಅದಕ್ಕೆ ದಿನಕ್ಕೆ 5ರಿಂದ 6 ಕೋಳಿ ಬೇಕಾಗತ್ತೆ. ಗೊತ್ತಾ? ಇದು ಏನು ಅಂದ್ಕೊಂಡಿದ್ದೀರಾ ಸರ್? 10ಕ್ಕಿಂತ ಜಾಸ್ತಿ ಬೇಕಾಗುತ್ತಾ? ಒಂದು 100 ಕೋಳಿ ಬೇಕಾಗುತ್ತೆ. ಅದು ಒಂದು ವರ್ಷಕ್ಕೆ ಅಂದ್ಕೊಂಡಿದ್ದೀವಿ. ಓಕೆ ಗೈಸ್, ನಾವೀಗ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಈಗ ನಾವು ಈಗ ಮನೆಗೆ ಹೊರಡ್ತೀವಿ. ಅಲ್ಲಿ ಮನೆಗೆ ಹೋಗೋ ಸ್ಕೂಟರಲ್ಲಿದೆ. ಮನೆ ಇರೋದು ಒಂದು ಬೆಂಗಳೂರಲ್ಲಿ, ನಾವಿರೋದು ಯಾವುದೋ ಫಾರೆಸ್ಟಲ್ಲಿ ಇದ್ದೀವಿ. ಸರಿ ಗೈಸ್, ವಿಡಿಯೋ ಎಂಡ್ ಮಾಡ್ತಿದ್ದೀವಿ ಇಲ್ಲಿಗೆ. ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾವೆಲ್ಲ ಸಿದ್ಧಪಡಿಸುತ್ತೆ. ಇನ್ನೂ 2 ನಿಮಿಷಗಳಲ್ಲಿ ನಾವು ಇನ್ನೊಂದು ವ್ಲಾಗ್ ಮಾಡಲು ತಯಾರಾಗಿದ್ದೇವೆ. ನಾವು ಸ್ವಲ್ಪ ಪ್ಲ್ಯಾನ್ ಬೇರೆ ಊರಿಗೆ ಹೋಗ್ಬಿಟ್ಟು ಬೇರೆ ಕಾಡಿಗೆ ಹೋಗ್ಬಿಟ್ಟು ಮಾಡ್ತೀವಿ. ಅಂದರೆ ಊರಿಗೆ ಹೋಗಿ ಆಮೇಲೆ ಕಾಡಿಗೆ ಹೋಗ್ತೀವಿ. ಅದೇ ನಾನು ಈಗ ಬಾಯ್ 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 ಗೈಸ್, ಬಾಯ್ ವೆಲ್ಕಮ್ ಟು ಬಾಯ್ ಬಾಯ್.